ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಿನ್ನೆ ನಾವು ಒಂದು ಸ್ಮಾಲ್ ಟ್ರಿಪ್ಗೆ ಹೋಗಿದ್ವಿ. ನಿಮಿಷಾಂಬ ದೇವಸ್ಥಾನಕ್ಕೆ ಮತ್ತು ಶ್ರೀರಂಗಪಟ್ಟಣಂಗೆ ಮತ್ತು ಬಲಮುರಿ ಫಾಲ್ಸ್ಗೆ ಹೋಗ್ಬಿಟ್ಟು ಬಂದ್ವಿ ಮೈಸೂರು ಹತ್ರ. ಸೊ ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಸೊ ವೆಲ್ಕಮ್ ಟು ಅವರ್ ವ್ಲಾಗ್. ಇವಾಗ ಫಸ್ಟ್ ನಾವು ಹೋಗ್ತಾ ಇರೋದೇ ನಿಮಿಷಾಂಬ ದೇವಸ್ಥಾನದ ಹತ್ರ. ಇಲ್ಲಿಗೆ ಬಂದ್ವಿ. ಆಫ್ಟರ್ 2 hours ಜರ್ನಿ ಆದಮೇಲೆ ಬಂದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ವೆದರು ಎಲ್ಲ ಚೆನ್ನಾಗಿತ್ತು. ಸೊ ನಿಮಿಷಾಂಬ ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಅಷ್ಟೊಂದು ಜನನೂ ಕೂಡ ಏನೂ ಇರಲಿಲ್ಲ. ನಿನ್ನೆ ತುಂಬ ಈಸಿಯಾಗಿ ದರ್ಶನ ಆಯಿತು ನಮಗೆ. ಸೊ ಅದಾದಮೇಲೆ ನದಿ ಹತ್ರ ಹೋದ್ವಿ. ಎಷ್ಟು ಚೆನ್ನಾಗಿ ಹರಿತಾ ಇದ್ದಾಳೆ ನೋಡಿ ನಮ್ಮ ಕಾವೇರಿ ನದಿ. ತುಂಬ ಚೆನ್ನಾಗಿತ್ತು, ತಿಳಿಯಾಗಿತ್ತು ನೀರು. ಇಷ್ಟು ಚೆನ್ನಾಗಿ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಟ ಆಡಿದ್ವಿ. ನನ್ನ ಮಗಳು ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ತುಂಬ ಚೆನ್ನಾಗಿ ಆಟ ಆಡಿದ್ಲು ಅವಳು ನೋಡಿ. ಅದಾದಮೇಲೆ ಇದೆಲ್ಲ ನೇಚರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಲ್ಲನೂ ನೋಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಮಾವಿನಕಾಯಿ ತಿಂದ್ಕೊಂಡು, ಕೆಂಪಾಗಿರೋಂಥ ಈ ಮಾವಿನಕಾಯಿ ತೋತಾಪುರಿ ತಿಂದ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೊರಡ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ತುಂಬ ಬಿಸಿಲಾಗಿ ಹೋಗಿತ್ತು ಅಷ್ಟೊತ್ತಿಗೆ. ನಾವು ಹೋಗೋಷ್ಟೊತ್ತಿಗೆ ಈ ಥರ ಕುದುರೆ ಸವಾರಿಗಳೆಲ್ಲ ಇತ್ತು. ಆಮೇಲೆ ಈ ಥರ ಪೇಂಟಿಂಗ್ಸು ಎಲ್ಲ ಇತ್ತು. ಎಷ್ಟು ಚೆನ್ನಾಗಿತ್ತು ಈ ವಾತಾವರಣ ಅಂದರೆ ಅಷ್ಟು ಚೆನ್ನಾಗಿತ್ತು ಇಲ್ಲಿ. ಆಮೇಲೆ ದರ್ಶನಕ್ಕೆ ಹೋದ್ವಿ. ಆದಷ್ಟು ಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ ನಿಮಗೆ ತೋರಿಸೋದಕ್ಕೆ. ಸೊ ತುಂಬ ಕಷ್ಟ ಆಯಿತು. ಅಲ್ಲಿ ಫೋನ್ ಪ್ರಾಹಿಬಿಟೆಡ್ ಇರಲಿಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕವರ್ ಮಾಡಿಕೊಂಡೆ. ಇದೆಲ್ಲ ತುಂಬ ಹಳೆಯ ದೇವಸ್ಥಾನಗಳು. ನೋಡ್ತಾನೇ ಇರಬೇಕು ಅನಿಸ್ತಾ ಇತ್ತು. ಇಷ್ಟು ಹತ್ರ ಇತ್ತು. ಈ ದೇವಸ್ಥಾನಗಳನ್ನೆಲ್ಲ ಯಾಕೆ ವಿಸಿಟ್ ಮಾಡಿಲ್ಲ ಅಂತ ತುಂಬ ಬೇಜಾರಾಯಿತು. ಇದು ಫಸ್ಟ್ ಟೈಮ್ ನಾನು ಹೋಗಿದ್ದರಿಂದ. ಸೊ ಇವೆಲ್ಲ ನೋಡ್ತಾ ಇದ್ದೆ. ಈ ಆರ್ಕಿಟೆಕ್ಚರ್ಸ್ ಎಲ್ಲನೂ ಇಷ್ಟು ಹಳೆಯದು, ತುಂಬ ವರ್ಷದ ಹಳೆಯ ದೇವಸ್ಥಾನ. ಮತ್ತು ಇದು ಒಂದೇ ದಿವಸದಲ್ಲಿ 3 ರಂಗನ್ನು ನೋಡಬೇಕು ಅನ್ನೋದು ಇವಾಗ ತುಂಬ ಟ್ರೆಂಡ್ ಆಗಿದೆ. ಸೊ ಆ ಥರ ಅದಕ್ಕೆ ಮ್ಯಾಪು ಕೂಡ ಹಾಕಿದ್ರು ಅಲ್ಲಿ. ಸೊ ನೋಡಿ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಗೋಪುರ ಇದಂತೂ. ಸುತ್ತಮುತ್ತ ಎಲ್ಲನೂ ತುಂಬ ತಂಪಾಗಿ ಪ್ಲಸ್ ಬಿಸಿಯಾಗಿ ಎಲ್ಲ ಮಿಕ್ಸ್ಚರ್ ಆಗಿತ್ತು. ನೋಡೋಕ್ಕೆ ಕಣ್ಣಿಗೆ ಹಿತ, ಬಟ್ ಆದರೆ ತುಂಬ ಬಿಸಿಲಿತ್ತು. ಸೊ ಹಾಗೇನೆ ಈ ಕಡೆ ಎಲ್ಲನೂ ಫೋಟೋಶೂಟೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊತಾ ಇದ್ರು. ಗ್ರೀನರಿ ಎಲ್ಲ ಇರೋದಕ್ಕೆ ಆರ್ಕಿಟೆಕ್ಚರು ಮತ್ತು ಫೋಟೋಶೂಟೆಲ್ಲ ನಡೀತಾ ಇತ್ತು ಇಲ್ಲಿ. ಸೊ ಹಾಗೆ ಒಂದು ಸ್ವಲ್ಪ ಗ್ಲಿಮ್ಸ್ನ ನಿಮ್ಗೆ ತೊಗೊಂಬಂದೆ ಬಗ್ಗೆ ಎಲ್ಲನೂ. ಸೊ ಅದಾದಮೇಲೆ ಇಲ್ಲಿ ಸ್ಟ್ಯಾಂಡ್ ಘಟ್ಟದ ಹತ್ರ ಬಂದ್ವಿ. ಈ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಒನ್ ಡೇ ಈ ಟ್ರಾಫಿಕ್ಕು ಎಲ್ಲದರ ಮಧ್ಯೆ ಸ್ಕೀಪ್ ಆಗೋಣ ಅನ್ಸಿದ್ರೆ ಇಂಥ ಪ್ಲೇಸಸ್ಗೆ ಹೋಗಬೇಕು ಅನಿಸುತ್ತೆ ಅಲ್ವಾ. ಎಷ್ಟು ಚೆನ್ನಾಗಿತ್ತು ಪ್ಲೇಸು. ನದಿ ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಕಾವೇರಿ ನದಿ ಇಲ್ಲಿ. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲೊಂದು ತುಂಬ ಚೆನ್ನಾಗಿ ಪಾಚಿ ಎಲ್ಲ ಕಟ್ಟಿಬಿಟ್ಟಿದೆ. ಸೊ ಒಂದು ಸ್ವಲ್ಪ ಡೇಂಜರಸ್ ಪ್ಲೇಸೇ ಇದು. ಸೊ ಒಂದು ಸ್ವಲ್ಪ ಯಾಮಾರಿದ್ರೂ ಜಾರಿ ಬಿದ್ದೋಗ್ತೀವಿ. ಆ ಬಂಡೆಗಳು ನೋಡಿ ಹೇಗಿದೆ ಅಂತ. ಸೊ ಅದಕ್ಕೆ ತುಂಬ ಹುಷಾರಾಗಿರಬೇಕು ಇಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದೇನೆ ಬಲಮುರಿ ಫಾಲ್ಸಿಗೆ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ಲೇಸು ಕೂಡ. ಇಲ್ಲೆಲ್ಲ ತೆಪ್ಪಗಳು ಬಿಟ್ಟಿದ್ರು. ತೆಪ್ಪಗಳಿಗೆ ಮಾತ್ರ ಇಲ್ಲಿ ಜಾಗ ಇದ್ದಿತ್ತು. ನಮಗೆ ಬೇರೆ ಕಡೆ ಇತ್ತು, ಆಟ ಆಡೋಕ್ಕೆ ಬಿಟ್ಟಿದ್ರು ನಮ್ಮನ್ನ. ಮತ್ತು ನಾನು ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆದರೆ ಕಲ್ಲುಗಳೆಲ್ಲ ತುಂಬ ಚುಚ್ತಾ ಇತ್ತು. ಸೊ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಅದತ್ರ ಇಲ್ಲಿ ನೀರು ಬೀಳ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ನೀರು ಬೀಳ್ತದೆ ನೋಡಿ. ಹತ್ರ ಹೋಗೋಣ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಆದರೆ ತುಂಬ ಜಾರ್ತಾ ಇತ್ತು, ಭಯ ಆಯಿತು ನನಗೆ. ಅದಕ್ಕೆ ನಾನು ಹೋಗಲಿಲ್ಲ. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ಯಾಮಿಲಿ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡಿ ನಾವು
ಮಗಳು ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಯಾರೊಬ್ಬರು ನೋಡ್ಕೊತಾನೆ ಇರಬೇಕಾಗಿತ್ತು. ಸೊ ಇದೆಲ್ಲ ಮುಗಿಸಿ ನಾವು ಮನೆಗೆ ಹೊರಟ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ. ಧನ್ಯವಾದಗಳು.